ಇದು ಸಂಗೀತಗೆ ಉಲ್ಟಾ ಹೊಡೆದಂಥ ಪ್ರತಾಪ್ ಅಂತಲೇ ಹೇಳ್ಬೋದು. ಹೌದು, ಸಂಗೀತಕ್ಕೆ ಸರಿಯಾದ ಗೂಟನೇ ಕೂಡ ಇಟ್ಟಿದ್ದಾನೆ. ಇದು ನಾಮಿನೇಷನಿಂದನೂ ಕೂಡ ಸಂಗೀತಕ್ಕೆ ಉಳಿಸಿದಂಥ ಈ ಪ್ರತಾಪ್ಗೆ ನಿಯತ್ತು ಕೂಡ ಇಲ್ದಂಗೆ ಆಗಿದೆ ಅಂತ ಹೇಳ್ಬೋದು. ಹೌದು, ಫಿನಾಲೆ ಟು ಟಿಕೆಟ್ ಎಂಬ ಟಾಸ್ಕಿನಿಂದ ಈಗ ದೂರ ಇಟ್ಟಿದ್ದಾನೆ. ಡೈರೆಕ್ಟ್ ಫೈನಲ್ಸ್ಗೆ ಟಿಕೆಟನ್ನು ಕೊಡುವಂತಹ ಟಾಸ್ಕಿಂದ ಸಂಗೀತನ ದೂರ ಇಟ್ಟು ಮೆರೆದಿದ್ದಾನೆ ಅಂತಲೇ ಹೇಳ್ಬೋದು. ಇದರಿಂದ ವಿನಯ್ ಮತ್ತು ಕಾರ್ತಿಕ್ ಅಟ್ಟಾಸೆಯಿಂದ ನಗ್ತಿದ್ರೆ ನಮ್ರತಾ ಹೇಳ್ತಾಳೆ, ನೋಡು ನಾನು ಹೇಳಿಲ್ವಾ ಅವನಿಗೆ ನಿಯತ್ತಿಲ್ಲ, ನನ್ನ ಮಗನಿಗೆ ನಿಯತ್ತಿರೋದಿಲ್ಲ, ಅದಕ್ಕೋಸ್ಕರ ಅವನಿಗೆ ಉಳಿಸ್ಬೇಡ, ಬೇರೆ ಯಾರಿಗಾರು ಸೇವ್ ಮಾಡೋದನ್ನು ಮಾಡ್ದೆ ನೀನು. ಈಗ ನೋಡು, ನೀನು ಸೇವ್ ಮಾಡಿದ್ದಕ್ಕೆ ನಿನಗೆ ತಿರುಗಿ ಉಪಕಾರ ಮಾಡಬೇಕು ಅನ್ನೋ ಮನೋಭಾವನೆಯೂ ಅವನಿಗಿಲ್ಲ, ಅಷ್ಟು ಕೆಟ್ಟವನು ಅಂತ ಹೇಳಿ ನಮ್ರತ ಮತ್ತಷ್ಟು ಹತ್ತು ಕೊಡ್ತಿದ್ದಾಳೆ. ಇನ್ನೊಂದು ಕಡೆ ಕೈ ಹಿಡ್ದು ಸಾರಿ ದೀದಿ ಅದು ಆಗಲ್ಲ ಅಂತ ಹೇಳಕ್ಕೆ ಹೋದಾಗ, ಮುಚ್ಕೊಂಡು ನನ್ನ ತಂಟೆಗೆ ಬರಬೇಡ, ನಿಂತ ಇಷ್ಟಕ್ಕೆ ನೀನು ಇರೋ, ನನ್ನ ವಿಷಯಕ್ಕೆ ನಾನು ಇರ್ತೀನಿ ಅಂತ ಹೇಳಿ ಸರಿಯಾಗಿ ಕೂಗಾಡ್ತಿದ್ದಾಳೆ ಅಂತಲೇ ಹೇಳ್ಬೋದು. ಹೌದು, ಸದ್ಯ ಈಗ ಕೂಗಾಡಿದ ತಕ್ಷಣ ಪ್ರತಾಪ್ ಹೋಗಿ ಕಣ್ಣೀರು ಹಾಕೊಂಡು ಕೂತಿದ್ದಾನೆ. ಆಗ ನಮ್ರತ ಹೇಳ್ತಾರೆ, ಬಿಡೋ ಈ ಥರ ನಾಟಕ ಎಲ್ಲ ಆಡೋಕ್ಕೋಬೇಡ, ನೀನು ನಾಟಕ ಎಲ್ಲ ನೋಡಿ ಸಾಕಾಗಿದೆ, ಇನ್ನೊಂದು 3 ವಾರ ನೀನು ನಾಟಕನೂ ಕೂಡ ಬಂದಾಗುತ್ತೆ ಅಂತ ಹೇಳಿ ನಮ್ರತ ಹೇಳ್ಬಿಟ್ಟೆ.